ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಬಸವತತ್ವ ಸೇವಾ ಸಮಿತಿ ವತಿಯಿಂದ ನೀಡಲಾಗುವ ಪ್ರತಿಷ್ಠಿತ ಕಾಯಕಶ್ರೀ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಹಾಗೂ ಪ್ರಗತಿಪರ ಕೃಷಿಕ ನಾರಾಯಣರಾವ್ ಕುಲಕರ್ಣಿ ಅವರು ಆಯ್ಕೆಯಾಗಿದ್ದಾರೆ. ಮೂಲತಃ ಯಲಬುರ್ಗಾ ತಾಲೂಕಿನ ಹಿರೇಅರಳಹಳ್ಳಿ ಗ್ರಾಮದವರಾಗಿರುವ ಇವರು ಕಳೆದ 35 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಪ್ರಸ್ತುತ ಪ್ರಜಾವಾಣಿ ದಿನಪತ್ರಿಕೆಯ ಕುಷ್ಟಗಿ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೇರ ಹಾಗೂ ನಿಷ್ಠುರ ಬರವಣಿಗೆಗೆ ಹೆಸರಾಗಿರುವ ಇವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಲ್ಲಿ ಎಂದೂ ಹಿಂದೆ ಬಿದ್ದವರಲ್ಲ. ಇವರ ವಿಶೇಷತೆ ಇರುವುದು ಕೇವಲ ಅಕ್ಷರ ಲೋಕದಲ್ಲಷ್ಟೇ ಅಲ್ಲ, ಮಣ್ಣಿನೊಂದಿಗಿನ ಒಡನಾಟದಲ್ಲೂ ಸಹ. ಒಬ್ಬ ಯಶಸ್ವಿ ಪತ್ರಕರ್ತರಾಗಿ ಕೆಲಸ ಮಾಡುವ ಜತೆಗೆ ಇವರು ಪ್ರಗತಿಪರ ಕೃಷಿಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಕೃಷಿಯಲ್ಲಿ ಹೊಸತನವನ್ನು ಅಳವಡಿಸಿಕೊಂಡು ಮಣ್ಣನ್ನು ನಂಬಿ ಬದುಕು ಕಟ್ಟಿಕೊಳ್ಳುವ ಹಾದಿಯನ್ನು ಇತರರಿಗೆ ತೋರಿಸಿಕೊಡುತ್ತಿದ್ದಾರೆ. ಲೇಖನಿ ಹಿಡಿದು ಸಮಾಜ ತಿದ್ದುವ ಇವರು ನೇಗಿಲು ಹಿಡಿದು ಭೂಮಿ ತಾಯಿಯನ್ನು ಪೂಜಿಸುವ ಕಾಯಕ ಯೋಗಿಯಾಗಿದ್ದಾರೆ. ಒಂದೆಡೆ ಲೇಖನಿಯ ಮೂಲಕ ಅನ್ಯಾಯದ ವಿರುದ್ಧ ಸಿಡಿದೆದ್ದರೆ ಮತ್ತೊಂದೆಡೆ ಕೃಷಿಯ ಮೂಲಕ ಸಮೃದ್ಧಿಯ ದಾರಿ ತೋರಿಸುವ ಇವರದ್ದು ಅನನ್ಯ ವ್ಯಕ್ತಿತ್ವ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವದಂತೆ ಪತ್ರಿಕೋದ್ಯಮ ಮತ್ತು ಕೃಷಿ ಎರಡೂ ಕ್ಷೇತ್ರಗಳಲ್ಲಿ ಶ್ರಮಜೀವಿಯಾಗಿರುವ ನಾರಾಯಣರಾವ್ ಕುಲಕರ್ಣಿಯವರಿಗೆ ಈ ಪ್ರಶಸ್ತಿ ನೀಡಿರುವುದು ಅತ್ಯಂತ ಸೂಕ್ತವಾಗಿದೆ. ಅವರ ನೇರ ನುಡಿ ಮತ್ತು ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ನವಲಹಳ್ಳಿಯ ಬಸವತತ್ವ ಸೇವಾ ಸಮಿತಿಯು ಅವರನ್ನು ಗುರುತಿಸಿರುವುದು ಅವರ ಬಹುಮುಖಿ ಕಾಯಕ ನಿಷ್ಠೆಗೆ ಸಂದ ಗೌರವವಾಗಿದೆ. ಏಪ್ರಿಲ್ 18ರಂದು ಸಂಜೆ ನವಲಹಳ್ಳಿ ಗ್ರಾಮದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ನಾರಾಯಣರಾವ್ ಕುಲಕರ್ಣಿ ಅವರಿಗೆ ಕಾಯಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.